टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಡಿಮೆಂಟ್ಸ್ ಸೇರಿದಂತೆ ಸಣ್ಣ ಪುಟ್ಟ ಅಂಗಡಿಯ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಟ್ಯಾಕ್ಸ್ ಕಟ್ಟಬೇಕು ಅಂತಹ ನೋಟಿಸ್ ಕೊಟ್ಟಿರುವಂತಹ ಕ್ರಮವನ್ನು ಖಂಡಿಸಿ ಇದೇ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲರೂ ಕೂಡ ಸೇರಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಅದಕ್ಕೆ ಸಾಂಕೇತಿಕ ಎನ್ನುವಂತೆ ಇಂದಿನಿಂದಲೇ ಕೆಲವು ಅಂಗಡಿಗಳಲ್ಲೂ ಕೂಡ ಕ್ಲೋಸ್ ಮಾಡಿದ್ದಾರೆ. ಅದರ ಜೊತೆಗೆ ಯಾವಾಗ ಈ ರೀತಿಯಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೋಟಿಸನ್ನು ಕೊಟ್ಟರು ಅಂದಿನಿಂದಲೇ ಆನ್ಲೈನ್ ಪೇಮೆಂಟನ್ನು ಬಂದ್ ಮಾಡಿ ಕ್ಯಾಶ್ ಟ್ರಾನ್ಸಾಕ್ಷನನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಅಂಗಡಿ ಮಾಲೀಕರಿದ್ದಾರೆ, ಕೇಳೋಣ. ಸರ್, ನಿಮ್ಗೇನಾದ್ರು ನೋಟಿಸ್ ಕೊಟ್ಟಿದ್ದಾರಾ? ಎಷ್ಟು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿರುವಂಥದ್ದು? ಸೊ ಆವತ್ತಿಂದ ಯಾವ ರೀತಿಯಾಗಿ ನೀವು ನಿಮ್ಮ ಟ್ರಾನ್ಸಾಕ್ಷನನ್ನು ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ? ಸರ್, ನಾವೀಗ ಆನ್ಲೈನ್ ಯಾವುದು ಯೂಸ್ ಮಾಡ್ತಾ ಇಲ್ಲ ಸರ್. ಯಾಕಂದರೆ ಈಗ ನೋಟಿಸ್ ಬಂದ್ಬಿಟ್ಟು 52 ಲಕ್ಷ ನೋಟಿಸ್ ಬಂದಿದೆ. 52,54,622 ರೂಪಾಯಿ ನೋಟಿಸ್ ಬಂದಿದೆ. ಇದನ್ನ ಹೇಗೆ ಕಟ್ಟಬೇಕು ಸರ್? ನಾವು ಹಾಗಾಗಿ ಈಗ ಸಂಪಾದನೆ ಮಾಡಿದರೆ ಅಷ್ಟೊಂದು ಕೋಟಿ ಸಂಪಾದನೆ ಮಾಡಿದರೆ 5 ಸ್ಟಾರ್ ಹೋಟ್ಲೇ ಮಾಡ್ತಿದ್ದೀವಿ ಸರ್ ನಾವು. ಈ ಸಣ್ಣ ಪುಟ್ಟ ಅಂಗಡಿಗಳು ನಿಮ್ಮ ಯಾಕೆ ಬಿಸ್ನೆಸ್ ಮಾಡಿಬಿಟ್ಟು ಇಷ್ಟೊಂದು ಸಂಪಾದನೆ 50 ಲಕ್ಷ 60 ಲಕ್ಷ 40 ಲಕ್ಷ ಇಷ್ಟೆಲ್ಲ ಬಂದುಬಿಟ್ರೆ ನಾವು ಸಣ್ಣ ಉದ್ಯಮಗಾರ ಏನು ಮಾಡ್ಬೇಕು ಸರ್? ಹಾಗಾದರೆ ಇದ್ರ ಬಗ್ಗೆ ಸರ್ಕಾರನೇ ಕ್ರಮ ತಗೊಳ್ಬೇಕು. ನೀವು ನೋಟಿಸ್ ಕೊಟ್ಟಿರುವಂಥ ಕ್ರಮನ ಪ್ರಶ್ನೆ ಮಾಡಿದ್ರ? ಯಾವ ಬೇಸಿಸ್ ಮೇಲೆ ಇಷ್ಟು ದುಡ್ಡು ಕಟ್ಟಬೇಕಂತ ಹೇಳಿದ್ದಾರೆ? ಅವ್ರು ಕೇಳಿದ್ರ? ಅವರು ಕೇಳಿದ್ರು ಸರ್. ಟೋಟಲ್ ಟ್ರಾನ್ಸಾಕ್ಷನ್ ಮೇಲೆ ಅವರು ಲಿಮಿಟ್ ಮಾಡಿ ಹಾಕಿದ್ದಾರೆ. ಈಗ ನಾವು ಯಾವುದು 5 ವರ್ಷ ಆಯಿತು, ಯಾವುದು ಬಿಲ್ಗಳು ಇಕ್ಕಿಲ್ಲ. ಇವರು 2017 ಜಾರಿ ಮಾಡವ್ರೆ ಸರ್. 17 ಜಾರಿ ಮಾಡಿದವರು ಸಡನ್ನಾಗಿ ಏಕೆ ಈ ಥರ ನೋಟಿಸ್ ಕಳಿಸಿದ್ರು ನಾವೇನು ಮಾಡೋಕ್ಕಾಗುತ್ತೆ? 2017 ಕ್ರಮ ತಗೋಬೋದಿತ್ತಲ್ಲ ಇವರು. ಅಂತ ಸಡನ್ನಾಗಿ ಯಾಕೆ ಕಳಿಸ್ಬೋದು ನೋಟಿಸ್? ಇವರು ಈ ನೋಟಿಸ್ ಕಳಿಸೋ ಅವಶ್ಯಕತೆ ಏನಾದರೂ ಹೇಗಿದೆ ಸರ್? ಈಗ ಆ ಥರ ನೋಟಿಸ್ ಬಂದಿದ್ದರೆ 2017 ನೋಟಿಸ್ ಏನಾದ್ರು ನಮಗೆ ಜಾರಿ ಬಂದಿದ್ದರೆ 17 ನೋಟಿಸ್ ಜಾರಿ ಮಾಡಿದ್ರಲ್ವ, ಆವಾಗ ನಮಗೆ ಕಳಿಸಿದ್ರೆ ನಾವು ವರ್ಷ ಕಟ್ಬೋದಿತ್ತಲ್ಲ ನೋಟಿಸು, ಹೌದಾ? ಈಗ ಸಡನ್ನಾಗಿ ನೀವು 7 ವರ್ಷ ಆದಮೇಲೆ ನೋಟಿಸು ಜಾರಿ ಮಾಡಿದರೆ ಹೇಗೆ ಸರ್ ಕಟ್ಟೋಕ್ಕಾಗುತ್ತೆ? ಅಷ್ಟೊಂದು ಲಕ್ಷ ಯಾರು ಸರ್ ಸಂಪಾದನೆ ಮಾಡಿದ್ದಾರೆ? ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಜನಗಳು ಆದರೂ ಗೊತ್ತಾಗುತ್ತೆ ಜನರಿಗೆ. ಸರ್ಕಾರ ಹೇಗಿದೆ ಅಂತ ಗೊತ್ತಾಗುತ್ತೆ, ಜನಗಳಿಗೆ ಗೊತ್ತು. ಸಣ್ಣ ಉದ್ಯಮಗಾರರು ಏನು ಮಾಡೋಕ್ಕಾಗುತ್ತೆ? 52 ಲಕ್ಷ ಬಂದರೆ ಹೆಂಗ್ರಿ ಕಟ್ತಾರೆ? ಕೂಲಿ ಮಾಡೋದ ಜೀವನ ಕಷ್ಟ. ಅಂಗಡಿ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ ಇವೆಲ್ಲ ಕಟ್ಬಿಟ್ಟು ಈ ಟ್ಯಾಕ್ಸು ಕಟ್ಟಬೇಕಂದ್ರೆ ಹೆಂಗೆ ಸರ್ ವ್ಯಾಪಾರ ಮಾಡೋಕ್ಕಾಗುತ್ತೆ? ಎಲ್ಲರ ಕ್ಲೋಸ್ ಮಾಡ್ಕೊಂಡು ಬೀದಿಗೆ ಬರಬೇಕಲ್ವಾ? ಥರ ಮಾಡೋಕ್ಕೆ ಏನು ಮಾಡಬೇಕಾಗುತ್ತೆ? ಇದರ ವಿರುದ್ಧ ಯಾವ ರೀತಿ ಹೋರಾಟವನ್ನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಇದಕ್ಕೆ ನಮ್ಮ ರವಿ ಶೆಟ್ಟಿ ಅವ್ರ ಮಧ್ಯೆ ನಾವು ಹೋಗಿದ್ವಿ. ಹೋರಾಟ ಮಾಡಬೇಕಂತ ನಮಗೆ ರವಿ ಶೆಟ್ಟಿ ಅವ್ರು ಹೇಳವ್ರೆ. ಅದ್ರ ಪ್ರಕಾರ ನಾವು ಅಂಗಡಿ ಕ್ಲೋಸ್ ಮಾಡಿದ್ದೀವಿ, ಆ ಅಂಗಡಿನೂ ಕ್ಲೋಸ್ ಮಾಡಿದ್ದೀವಿ, ಈ ಅಂಗಡಿನೂ ಕ್ಲೋಸ್ ಮಾಡಿದ್ದೀವಿ. ಅದಕ್ಕೆ ನಾವು 3 ದಿನ ಅಂಗಡಿನೇ ಓಪನ್ ಮಾಡಲ್ಲ. ರವಿ ಶೆಟ್ಟಿ ಪರವಾಗಿ ನಮ್ಮ ಪರವಾಗಿ ನಿಂತವ್ರೆ, ನಾವು ಅವ್ರ ಪರವಾಗಿ ನಿಂತಿದ್ದೀವಿ. ನಮ್ಗೆ ಏನು ಪರಿಹಾರ ಕೊಡಿಸ್ತಾರೆ ರವಿ ಶೆಟ್ಟಿ ಅವರ ಕೊಡಿಸ್ಬೇಕು ಸರ್. ಈಗ ನೀವು ನಿಮ್ಮ ಒಂದು ರವಿ ಶೆಟ್ಟಿ ಅವ್ರು ಏನಿದ್ದಾರೆ, ಸೊ ಅವ್ರ ಬಣದಿಂದ ನಿಮ್ಗೇನಾದ್ರು ನೋಟಿಸ್ ಬಂದಿದೆಯಾ? ಅಂದರೆ ನೋಟಿಸ್ ಅನ್ನೋಕ್ಕಿಂತ ಲೆಟರ್ ಬಂದಿದೆಯಾ ಪ್ರತಿಭಟನೆ ಭಾಗವಹಿಸಿ ಅಂತ? ಯಾವತ್ತು ಪ್ರತಿಭಟನೆ ಇದೆ? ಸೊ ಅದಕ್ಕೆ ಸಾಂಕೇತಿಕವಾಗಿ ಏನೆಲ್ಲ ಕ್ರಮವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಇಲ್ಲಿವರೆಗೂ ಏನು ಮಾಡ್ಕೊಂಡಿದ್ದೀರಾ? ಅಂದರೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಲೆಟರ್ ನೋಟಿಸ್ ಬಂದ ನಂತರದಲ್ಲಿ ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಥವಾ ಅಂಗಡಿನೇ ಬಂದ್ ಮಾಡಿದ್ದೀರಾ? ಏನು ಮಾಡಿದ್ದೀರಾ ಅಂತ? ಇಲ್ಲ ಸರ್, ಈಗ ಇವತ್ತು ಮಾತ್ರ ಅಂಗಡಿ ಬಂದ್ ಮಾಡಿದ್ದೀವಿ, ಎಲ್ಲ ಕ್ಯಾಶ್ ವ್ಯವಹಾರ ಮಾಡ್ತಾ ಇದ್ದೀವಿ. ಆದರೆ ಬಿಸ್ನೆಸ್ ಎಲ್ಲ ಡಲ್ ಆಗಿದೆ ಸರ್. ಈಗ ಡಿಜಿಟಲ್ ಇದ್ರೆ ತಾನೇ ಸರ್ ಬಿಸ್ನೆಸ್ಸು. ಇವರೇ ತಾನೇ ಡಿಜಿಟಲ್ ಮಾಡಿರೋದು. ಇವರೇ ಈಗ 10,000 ಬಿಸ್ನೆಸ್ ಮಾಡಿದರೆ 9,000 ಬಿಸ್ನೆಸ್ ಆಗುತ್ತೆ. ಆನ್ಲೈನ್ ಬಿಸ್ನೆಸ್ಸೇ 9,000 ಆಗುತ್ತೆ. ಇನ್ನು 1,000 ರೂಪಾಯಿ ಕ್ಯಾಶ್ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ ಸರ್? 9,000 ಕ್ಯಾಶ್, 1,000 ಕ್ಯಾಶ್ ಆದರೆ 9,000 ಆನ್ಲೈನ್ ಆದರೆ ನಾವೇನು ಬಿಸ್ನೆಸ್ ಮಾಡಬೇಕಾಗುತ್ತೆ? ಯಾವ ಥರ ಐಟಮ್ ಎಲ್ಲ ತೊಗೊಳಕ್ಕಾಗುತ್ತೆ ಹೇಳಿ? ಇದಕ್ಕೆ ಪರಿಹಾರ ಸರ್ಕಾರನೇ ಕೊಡಬೇಕಲ್ವಾ? ಸೊ ಈಗ ಕ್ಯಾಶ್ಗಿಂತ ಆನ್ಲೈನೇ ಜಾಸ್ತಿ ಆಗ್ತಾ ಇರೋದು. ಆನ್ಲೈನೇ ಸರ್ 90% ಆಗ್ತಾ ಇರೋದು. ಈಗ ಕ್ಯಾಶ್ ಬರ್ತಾ ಇರೋದು 10%. 100ಅಲ್ಲಿ 90% ಕ್ಯಾಶ್ ಆನ್ಲೈನ್ ಆಗ್ತಾ ಇದೆ, 10% ಮಾತ್ರ ಕ್ಯಾಶ್ ಬರ್ತಾ ಇದೆ. ಸೊ ಇದಿಷ್ಟು ಕೂಡ ವ್ಯಾಪಾರಸ್ಥರು ಹೇಳ್ತಿರುವಂತಹ ಮಾತು. ಅಂದರೆ ಏಕಾಏಕಿ ಇಷ್ಟು ದೊಡ್ಡ ಮೊತ್ತದಲ್ಲಿ ನೋಟಿಸನ್ನು ಕೊಟ್ಬಿಟ್ರೆ ನಾವು ಹೇಗೆ ಕಟ್ಟಬೇಕು ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಅವರು ಕೂಡ ಕೇಳ್ತಾ ಇರುವಂಥದ್ದು. ಇದರ ವಿರುದ್ಧವಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರು ಒಂದು ಹೋರಾಟವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣು ಜೊತೆ ರಾಚಪ್ಪ ನಾಯಕ್, TV9 ಬೆಂಗಳೂರು.